ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆರ್ ಕೆ ಟಿವಿ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇವತ್ತು T20 ವಿಶ್ವಕಪ್ನ ಬಗ್ಗೆ ಮಾತನಾಡೋಣ. ಭಾರತದ ಮೊದಲ ಸಲ T20 ವಿಶ್ವಕಪ್ ಯಾವಾಗ ಎತ್ತಿ ಹಿಡಿದಿತ್ತಪ್ಪ ಅಂದರೆ ಅದು 2007ರಲ್ಲಿ ಭಾರತ ಮೊದಲ ಬಾರಿಗೆ T20 ವಿಶ್ವಕಪ್ಪನ್ನು ಎತ್ತಿ ಹಿಡಿದಿತ್ತು. ಆದರೆ 2007ರಲ್ಲಿ ಬರೋಬ್ಬರಿ ಧೋನಿ ನಾಯಕತ್ವದಲ್ಲಿ ಮೊದಲ ಸಲ ಭಾರತ T20 ವಿಶ್ವಕಪ್ಪನ್ನು ಎತ್ತಿ ಹಿಡಿದಿತ್ತು. ಇನ್ನು 2024ರಲ್ಲಿ ಭಾರತ ಎರಡನೇ ಬಾರಿಗೆ T20 ವಿಶ್ವಕಪ್ಪನ್ನು ಎತ್ತಿ ಹಿಡಿದಿತ್ತು. ಅದು ಯಾರ ನಾಯಕತ್ವದಲ್ಲಿ ಅಪ್ಪ ಅಂದರೆ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಎರಡನೇ ಬಾರಿ T20 ವಿಶ್ವಕಪ್ಪನ್ನು ಭಾರತ ಎತ್ತಿ ಹಿಡಿದಿತ್ತು. ಅದು ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ. ಹಾಗಾಗಿ ಈಗ 2026ರಲ್ಲಿ ಯಾವ ಟೀಮ್ ವಿಶ್ವಕಪ್ಪನ್ನು ಎತ್ತಿ ಹಿಡಿಯುತ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗ ಭಾರತ ಆಡಿರುವಂಥ 4 ಪಂದ್ಯಗಳಲ್ಲಿ ಒಳ್ಳೆ ಉತ್ತಮವಾದಂಥ ಗೆಲುವನ್ನು ದಾಖಲಿಸಿದೆ. ಅದರಲ್ಲಿ ಅದೇನಂತ ಇಲ್ಲ. ಮೊದಲನೇ ಬಾರಿಗೆ ಭಾರತ 8 ರನ್ಗಳಿಂದ ಗೆದ್ದಿದೆ ಅನ್ನೋಂಥ ನೋಡೋದಾದರೆ ಮೊದಲನೇ ಪಂದ್ಯ ಬರೋಬ್ಬರಿ 29 ರನ್ಗಳಿಂದ ಭಾರತ ಗೆದ್ದಿದೆ. ಇನ್ನು ಎರಡನೇ ಪಂದ್ಯ ನೋಡೋದಾದರೆ 93 ರನ್ಗಳಿಂದ ಭಾರತ ಗೆದ್ದಿದೆ. ಇನ್ನು ನಾಲ್ಕನೇ ಪಂದ್ಯ ನೋಡೋದಾದರೆ ಮೂರನೇ ಪಂದ್ಯ ನೋಡೋದಾದರೆ 61 ರನ್ಗಳಿಂದ ಭಾರತ ಗೆದ್ದು ಬೀಗಿದೆ. ಇನ್ನು ನಾಲ್ಕನೇ ಪಂದ್ಯ ಬರೋಬ್ಬರಿ 17 ರನ್ಗಳಿಂದ ಭಾರತ ಗೆದ್ದು ಬೀಗಿದೆ. ಸೊ ಹಾಗಾಗಿ ಈ ಒಂದು ಪಂದ್ಯದಿಂದ ಒಬ್ಬ ಆಟಗಾರನಿಗೆ ಭಾರಿ ಹೊಡೆತವನ್ನು ಬೀಳುತ್ತಾ ಇದೆ, ಅದು ಅಭಿಷೇಕ್ ಶರ್ಮಾ ಅವರಿಗೆ. ಸೊ ಈ ಒಂದು ಪಂದ್ಯದಿಂದ 3 ಪಂದ್ಯಗಳಿಂದ ಡಕ್ಔಟನ್ನು ಔಟನ್ನು ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಇನ್ನು ಮುಂದಿನ ಪಂದ್ಯಗಳಲ್ಲಿ ಅಭಿಷೇಕ್ ಶರ್ಮಾ ಆಡ್ತಾರೋ ಏನು ಇಲ್ಲೋ ಅನ್ನೋದನ್ನು ನೋಡಬೇಕು. ಈಗ ಭಾರತದ ಎದುರಾಳಿಗಳು ಯಾರು ಅಂತ ಹೇಳಿ ಈಗಾಗಲೇ ಸ್ಪಷ್ಟವಾಗಿದೆ. ಅವು ಎದುರಾಳಿಗಳು ಯಾರು ಅನ್ನೋದಾದ್ರೂ ನೋಡೋದಾದರೆ ಈಗಾಗಲೇ ಭಾರತದಲ್ಲಿ T20 ವಿಶ್ವಕಪ್ ಎತ್ತಿ ಹಿಡಿಯುವುದರಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿ. ಈಗ ಎಲ್ಲ ಕಡೆ ಭಾರತವೇ ಎತ್ತಿ ಹಿಡಿಯುತ್ತೆ ಅನ್ನೋ ಮಾತ್ರ. ಆದರೆ ಭಾರತೀಯರ ಸ್ಟ್ರೈಕ್ ರೇಟಿಂಗ್ 3.50ರಲ್ಲಿದೆ. ಯಾವ ಟೀಮ್ಗಳು ಸಹಿತ ಇಲ್ಲ ಈಗ ಅಷ್ಟು, ಬಟ್ ಆದರೆ ಭಾರತ ಇದೆ, ನೋಡ್ಬೇಕು. ಇನ್ನು ಭಾರತದ ಎಲ್ಲ ಪ್ರತಿಯೊಂದು ಟೀಮ್ಗಳು 3 ಪಂದ್ಯಗಳನ್ನು ಆಡ್ತವೆ. ಇಲ್ಲಿ 3 ಪಂದ್ಯಗಳು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಹಾಗಾಗಿ ಭಾರತದ 3 ಪಂದ್ಯಗಳ ಯಾರ ವಿರುದ್ಧವನ್ನು ಆಡ್ತಾರೆ ಅನ್ನತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಈಗ ನೋಡೋಣ. ಮೊದಲನೇದು ಭಾರತದ ವಿರುದ್ಧ ಆಡೋಕ್ಕಂಥದ್ದು ಸೌತ್ ಆಫ್ರಿಕಾ. ಈ ಒಂದು ಪಂದ್ಯ ಧೂಳಿಪಟ ಮಾಡಲು ಭಾರತಕ್ಕೆ ಯಾವುದೇ ರೀತಿ ಅನುಮತ ಇಲ್ಲ. 2024ರಲ್ಲಿ ಭಾರತ ಇವರನ್ನು ಸೋಲಿಸಿತ್ತು. ಹಾಗಾಗಿ ಈ ಬಾರಿ ಭಾರತವನ್ನು ಸೋಲಿಸಬೇಕಂತ ಹೇಳಿ ಈಗ ಸೌತ್ ಆಫ್ರಿಕಾ ಅದು ಹೊಸ ತಂತ್ರವನ್ನು ಅವರು ರೂಪಿಸುತ್ತಾರೆ. ಹಾಗಾಗಿ ಈ ಒಂದು ಪಂದ್ಯ ಭಾರತಕ್ಕೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಇದು ನಡೆಯುವಂಥ ದಿನಾಂಕ ಫೆಬ್ರವರಿ 22ರಂದು ಸೌತ್ ಆಫ್ರಿಕಾ ಮತ್ತು ಭಾರತದ ನಡುವೆ ನಡೆಯುವಂಥ ಸ್ಥಳ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯವನ್ನು ನಡೆಯುತ್ತದೆ. ಇನ್ನು ಭಾರತದ ಎರಡನೇ ಎದುರಾಳಿ ಯಾರಪ್ಪ ಅಂದರೆ ಅದು ಜಿಂಬಾಬ್ವೆ. ಈ ಜಿಂಬಾಬ್ವೆ ಟೀಮನ್ನು ಸಹಿತ ಅಷ್ಟೊಂದು ಸುಲಭವಾಗಿ ತೆಗೆದುಕೊಳ್ಳಪ್ಲೇ ಇಲ್ಲ. ಯಾಕಪ್ಪ ಅಂದರೆ ಇದು ಜಿಂಬಾಬ್ವೆ ಟೀಮ್ ಈಗ ಆಸ್ಟ್ರೇಲಿಯಾವನ್ನು ಸೋಲಿಸಿ ಮನೆಗೆ ಕಳಿಸಿರುವಂಥ ಜಿಂಬಾಬ್ವೆ ಟೀಮ್ ಇದೆ. ಸೊ ಆಗ ಆಸ್ಟ್ರೇಲಿಯಾ ಅಂದರೆ ಅದು ಸಾಮಾನ್ಯವಾದಂಥ ಟೀಮ್ ಅಲ್ಲ. ಒಂದು ಕಾಲದಲ್ಲಿ ಅದು ಆಸ್ಟ್ರೇಲಿಯಾ ಫೈನಲಲ್ಲಿದೆ ಅಂತಂದರೆ ಎದುರಾಳಿಗಳು ಅರ್ಧ ಸೋತಂಗೆ. ಸೊ ಅಂಥ ಆಸ್ಟ್ರೇಲಿಯಾ ಟೀಮನ್ನು ಸೋಲಿಸಿರುವಂಥ ಜಿಂಬಾಬ್ವೆಗೆ ಭಾರತ ಟೀಮನ್ನು ಸೋಲಿಸೋಕ್ಕೆ ಯಾವುದಾದ್ರೂ ರಣತಂತ್ರವನ್ನು ಹಣದಿರ್ತಾರೆ. ಹಾಗಾಗಿ ಭಾರತ ಈ ಒಂದು ಪಂದ್ಯ ಜಿಂಬಾಬ್ವೆ ವಿರುದ್ಧ ಗೆಲ್ಲೋದು ಬಹಳ ಕಷ್ಟಕರವಾದಂಥ ಸಂಗತಿ ಇದೆ. ಇದೊಂಥರ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚಿಗಿಂತ ಹೈ ವೋಲ್ಟೇಜ್ ಮ್ಯಾಚ್ ಆದರೂ ಸಹಿತ ಯಾವುದೇ ಅಂತ ಆಶ್ಚರ್ಯವಿಲ್ಲ. ಈ ಪಂದ್ಯ ನಡೆಯುವಂಥ ದಿನಾಂಕ ಫೆಬ್ರವರಿ 26ರಂದು ಜಿಂಬಾಬ್ವೆ ವರ್ಸಸ್ ಭಾರತ ನಡೆಯುತ್ತದೆ. ಇದು ನಡೆಯುವಂಥ ಸ್ಥಳ MA ಚಿದಂಬರಂ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯವನ್ನು ನಡೆಯುತ್ತದೆ. ದಿನಾಂಕ ಫೆಬ್ರವರಿ 26ರಂದು ಜಿಂಬಾಬ್ವೆ ವರ್ಸಸ್ ಮತ್ತು ಭಾರತ ಈ ಒಂದು ಪಂದ್ಯವನ್ನು ಆಡುತ್ತೆ. ಅದು ಫೆಬ್ರವರಿ 26ರಂದು. ಈ ಒಂದು ಪಂದ್ಯ ಭಾರತಕ್ಕೆ ಬಹಳ ಮಹತ್ವ. ಜಿಂಬಾಬ್ವೆ ಸಹಿತ ಅಷ್ಟೊಂದು ಹಗರಕ್ಕಾಗಿ ತಿಳಿದುಕೊಳ್ಳಪ್ಲೇ ಇಲ್ಲ. ಯಾಕಪ್ಪ ಅಂದರೆ ಆಸ್ಟ್ರೇಲಿಯಾವನ್ನು ಅವರು ಸೋಲಿಸಿದ್ದಾರೆ. ಒಂದು ಪಂದ್ಯ ಮಳೆಯಿಂದ ರದ್ದಾದರೂ ಸಹಿತ 1 ಪಾಯಿಂಟ್ ಅವರಿಗೆ ಸಿಕ್ಕಿದೆ. ಇನ್ನು ಭಾರತದ 3ನೇ ಪಂದ್ಯ ಯಾವಾಗ ನಡೆಯುತ್ತೆ ಅಂದರೆ ಮಾರ್ಚ್ 1ಕ್ಕೆ ನಡೆಯುತ್ತೆ. ಇದು ಪಂದ್ಯ ಮಾರ್ಚ್ 1ನೇ ತಾರೀಕು ನಡೆಯುವಂಥದ್ದು. ಯಾರ ವಿರುದ್ಧ ನಡೀತದೆ, ಭಾರತ ಯಾವ ವಿರುದ್ಧವನ್ನು ಆಡುತ್ತೆ ಅಂದರೆ ಇದು ವೆಸ್ಟ್ ಇಂಡೀಸ್ ವಿರುದ್ಧವನ್ನು ಆಡುತ್ತದೆ ಭಾರತ. ಇದು ಕೊನೆ ಪಂದ್ಯ ಆಗಿರುತ್ತದೆ ಭಾರತಕ್ಕೆ. ಇದು ನಡೆಯೋದು ಕಲ್ಕತ್ತಾದಲ್ಲಿ ನಡೆಯುತ್ತದೆ. ಸ್ಥಳ ಕಲ್ಕತ್ತಾದಲ್ಲಿ ಈ ಒಂದು ಪಂದ್ಯವನ್ನು ನಡೆಯುತ್ತದೆ. ಸೊ ಹಾಗಾಗಿ ಈ ಒಂದು ಪಂದ್ಯ, ಈ 3 ಪಂದ್ಯವನ್ನು ಭಾರತಕ್ಕೆ ಬಹಳ ಮಹತ್ವದ್ದು. ಈ 3 ಪಂದ್ಯವನ್ನು ಭಾರತ ಗೆಲ್ಲಲೇಬೇಕಾಗುತ್ತದೆ. ಇದರಲ್ಲಿ ಪ್ರಮುಖವಾಗಿ ಯಾವುದು ಅಂದರೆ ವೆಸ್ಟ್ ಇಂಡೀಸ್
ಈ ಟೀಮು ಸಹಿತ ಇದು ಭಾರತಕ್ಕೆ ಅಷ್ಟೊಂದು ಟಫ್ ಆಗಲ್ಲ. ಈ ಕಡೆ ಇದು ಸೌತ್ ಆಫ್ರಿಕಾ ಸಹಿತ ಅಷ್ಟೊಂದು ಭಾರತಕ್ಕೆ ಟಫ್ ಆಗಲ್ಲ. ಈ ಜಿಂಬಾಬ್ವೆ ಟೀಮ್ ಏನಿದೆಯಲ್ಲೋ ಇದು ಭಾರತಕ್ಕೆ ಬಹಳ ಕಷ್ಟವನ್ನು ಒದಗಿಸಿಕೊಡೋದ್ರಲ್ಲಿ ಯಾವುದೇ ಅಂತ ಅನುಮಾನ ಇಲ್ಲ. ಯಾಕೆಂದರೆ ಆಸ್ಟ್ರೇಲಿಯಾವನ್ನು ಸೋಲಿಸಿದ್ದಾರೆ. ಸೊ ಹಾಗಾಗಿ ಜಿಂಬಾಬ್ವೆಯನ್ನು ಸೋಲಿಸೋಕ್ಕೆ ಭಾರತ ಯಾವುದಾದ್ರೂ ರಣತಂತ್ರವನ್ನು ಹಾಕಿರುತ್ತದೆ. ಹಾಗಾಗಿ 2026ರಲ್ಲಿ T20 ವಿಶ್ವಕಪ್ಪನ್ನು ಯಾರು ಎತ್ತಿ ಹಿಡಿತಾರೆ ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.